ಒಂದು ನದಿಯ ದಡದಲ್ಲಿ ಮರವಿತ್ತು. ಆ ಮರದಲ್ಲಿ ಒಂದು ಸಂತೋಷದ ಕೋತಿ ವಾಸಿಸುತ್ತಿತ್ತು. ಅದೇ ನದಿಯಲ್ಲಿ ಒಂದು ಮೊಸಳೆ ವಾಸಿಸುತ್ತಿತ್ತು. ಕೋತಿ ಮತ್ತು ಮೊಸಳೆ ಆಪ್ತ ಸ್ನೇಹಿತರಾದರು. ಕೋತಿ ಮೊಸಳೆಗೆ ಹಣ್ಣುಗಳನ್ನು ಕೊಡುತ್ತಿತ್ತು. ಒಂದು ದಿನ ಮೊಸಳೆಯ ಹೆಂಡತಿಗೆ ಕೋತಿಯ ಹೃದಯ ಬೇಕೆಂದು ಆಸೆ ಹುಟ್ಟಿತು. ಅವಳ ಒತ್ತಾಯಕ್ಕೆ ಮಣಿದು ಮೊಸಳೆ ಕೋತಿಯನ್ನು ತನ್ನ ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು ನದಿಯಲ್ಲಿ ಈಜಲು ಪ್ರಾರಂಭಿಸಿತು. ನದಿಯ ಮಧ್ಯದಲ್ಲಿ ಮೊಸಳೆ ಕೋತಿಗೆ ತನ್ನ ಕೋತಿ ಬುದ್ಧಿವಂತವಾಗಿತ್ತು. ಅದು ಹೆದರದೆ ಶಾಂತವಾಗಿ, ಅಯ್ಯೋ ಸ್ನೇಹಿತ, ನಾನು ನನ್ನ ಹೃದಯವನ್ನು ಮಾವಿನ ಮರದಲ್ಲಿ ಬಿಟ್ಟು ಬಂದಿದ್ದೇನೆ. ನನ್ನ ಹೆಂಡತಿಗೆ ನಿನ್ನ ಹೆಂಡತಿಗೂ ನಾನೂ ಬೇಕಾದರೆ ಹೋಗಿ ಅದನ್ನು ತರಬಹುದು ಎಂದು ಮೊಸಳೆ ಅದನ್ನು ನಂಬಿ ಮತ್ತೆ ಮರಕ್ಕೆ ಹಿಂತಿರುಗಿತು. ಮರ ತಲುಪಿದ ತಕ್ಷಣ ಕೋತಿ ಮರದ ಮೇಲೆ ಹಾರಿ, ಓ ಮೂರ್ಖ ಮೊಸಳೆ, ಹೃದಯವನ್ನು ಮರದಲ್ಲಿ ಬಿಟ್ಟು ಬರುವುದೇ? ಯಾರಾದರೂ ಹಾಗೆ ಮಾಡುತ್ತಾರೆಯೇ? ಹೋಗು, ನೀನು ನನ್ನ ಸ್ನೇಹಿತನಲ್ಲ ಎಂದು ಹೇಳಿ ಓಡಿಹೋಯಿತು. ಮೊಸಳೆ ತನ್ನ ಮೂರ್ಖತನಕ್ಕೆ ನಾಚಿಕೆ ಪಟ್ಟು ನೀತಿ: ನಮಗೆ ಸಹಾಯ ಮಾಡಿದವರನ್ನು ಕುರುಡಾಗಿ ನಂಬಬಾರದು. ತೊಂದರೆ ಬಂದಾಗ ಹೆದರದೆ ಶಾಂತವಾಗಿ ಯೋಚಿಸಿ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಸ್ನೇಹಿತರೆಂದು ನಂಬಿದವರು ದ್ರೋಹ ಮಾಡಿದರೆ ಬುದ್ಧಿವಂತಿಕೆ ಉಪಯೋಗಿಸಿ ತಪ್ಪಿಸಿಕೊಳ್ಳಬೇಕು.